ಚಾನಲ್. ಇವತ್ತಿನ ಬ್ಲಾಗ್ ಏನಂತ ಅಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಎಷ್ಟು ಪಾತ್ರೆ ಎಲ್ಲ ಬೆಳಗಿದ್ದೀನಿ ಗೊತ್ತಾ. ಬೆಳಗ್ಗೆನೇ ಇದ್ದೀನಿ ನಾನು. ಬೆಳಗ್ಗೆ ಎದ್ದಿಲ್ಲ 11 ಗಂಟೆಗೆ ಎದ್ದಿದ್ಯಾ? ಇಲ್ಲ ಗೈಸ್, ಒಂದು 10:30 ಎದ್ದೆ. 10:30 ಎದ್ದು ನೆನ್ನೆ ನೈಟ್ 2 ಗಂಟೆಗೆ ಮಲಗಿಸ್ಬಿಟ್ರು ನಾನು. 2:30 ನಾನು ಮಲ್ಕೊಂಡಾಗ ಅದಕ್ಕೆ 10:30 ಎದ್ದೆ. ಅಂದ್ರೆ ನಮ್ಮ ಅಮ್ಮಂಗೆ ಕಷ್ಟ ಕೊಡಬಾರ್ದು ಅಂತ ಬೆಳಗ್ತಾ ಇದ್ದೀನಿ. ನೀನೇ ಕಷ್ಟ ಕಣೆ ನಮ್ಮ ಮನೆಗೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವಂದ್ರೆ ಅವನು? ನಮಗೆ ಸ್ವಾಭಿಮಾನ ಇದೆ. ಈ ಫಿಗರ್ ಎಲ್ಲೋ ಏನ್ ಮಾಡ್ತಾ ಇದೀಯ ಅಂದ್ರೆ ಎದ್ದು ಬಂದಿದ್ಯಲ್ಲ ಈಗ 12 ಗಂಟೆ. ಅಯ್ಯೋ 12:40 ಈಗ ಎದ್ದು ಬಂದಿದ್ಯಲ್ಲವ. ಅದ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಬೇಕಲ್ಲ. ಇನ್ನೇನು ನಾನು ನನ್ನ ಮಗ ಇಬ್ರೇ ಮಾಡ್ಬೇಕು. ನಾನ್ಯಾರ ಮಗ? ನೀನು ನನ್ನ ಮಗಳೇ. ಏನ್ ಮಾಡಕ್ 2:30 ಮಾತಾಡ್ಸ್ಕೊಂಡ್ ಕೂತಿದ್ದಲ್ಲಮ್ಮ. ನೋರ್ ಮಾಡ್ಕೊಂಡ್ ನಮ್ಮ ಹತ್ರನೇ ಎಲ್ಲ ನೂನು ಕೆಲಸ ಮಾಡಿಸ್ಕೊಂಡ್ಬಿಟ್ಟು ಆಮೇಲೆ ಬರ್ತೀನಿ ಮಗ ಐತಿ. ನೋಡಿ ಎಷ್ಟೊಂಥರ ಪಾತ್ರೆ ಬೆಳಿಗ್ಗೆ ತಾನೇ ಎದ್ದು ನೋಡಿ ಈ ಕಡೆನೂ ನೋಡಿ. ತೊಳಿಕಿರಣ ಚೆನ್ನಾಗಿ ಕೆಲಸ ಮಾಡ್ಬೇಕು. ದೇಹ ಕೊಳ್ಳೋದು ಮಾಡು ಗಾಯ್ಸ್. ಹಿಂಗೆ ಏನು ಫೋನ್ ನೋಡ್ಕೊಂಡು ನಮ್ ಹಿಂಗೆ ವಿಡಿಯೋಸ್ ಎತ್ಕೊಂಡು ಎಲ್ಲ ಕೆಲಸ ನಮ್ ಕೈಲೇ ಮಾಡ್ಸೋದು. ಪ್ರತಿ ವರ್ಷ ಹಿಂಗೆ ಮಾಡ್ತಾಳೆ ಗಾಯ್ಸ್. ನಾನು ನಿಜವಾಗ್ಲೂ ಕಿರಣ ತಟ್ಟೆ ಸ್ಟ್ಯಾಂಡ್ ಬೆಳಗ್ತಾ ಇದ್ದೀನಿ. ತಟ್ಟೆ ಸ್ಟ್ಯಾಂಡ್ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡಿದ್ರೆ ಆರಿಸಿಕೊಳ್ಳುವುದು. ಕನ್ನಡದಲ್ಲಿ ಮಾತಾಡು. ನಾವ್ ಇಂಗ್ಲಿಷ್ ತರಲ್ಲ, ಕನ್ನಡದವ್ರು. ಅಪ್ಪಟ ಕನ್ನಡಿಗೆ ಕನ್ನಡದಲ್ಲಿ ಮಾತಾಡು. ಮತ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಅಂತ ಯಾಕೆ ಹೇಳ್ತೀಯ? ಕನ್ನಡದಲ್ಲೇ ಹೇಳು. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಕನ್ನಡದಲ್ಲಿ ಹೇಳು. ಇಲ್ಲಿ ಏನೋ ಮಾಡಿದ್ಯಾ? ಅಯ್ಯೋ ಅಪರೂಪಕ್ಕೆ ಬಿಸಿಲು ಬಂದದಲ್ವ. ಅದಕ್ಕೆ ಧನ್ಯ ಸಾಂಬಾರ್ ಪೌಡ್ರ್ ಖಾಲಿ ಆಯ್ತಲ್ಲ. ಅದಕ್ಕೆ ಮೆಣಸಿನ್ಕಾಯಿ ಇವನ್ನೆಲ್ಲ ಒಣ ಹಾಕಿದೀನಿ. ನೋಡ್ಕಿ ಒಂಚೂರು ಅಟ್ಲಾರ ಮಾಡಿ ನೋಡು ಕೆಪ್ಪಿಯಾಗಿ ಒಣಗಿ. ಇವತ್ತು ಒಣಗ್ತಾ ಅನ್ಸುತ್ತೆ, ಜಾಸ್ತಿ ಬಿಸಿಲೈತಲ್ಲ. ಒಣಗ್ತದೆ ಇವತ್ತು ಬಿಸಿಲು ಬಂದದೆ. ಒಂಚೂರು ಧನ್ಯ ಉಳ್ಕೊಂಡತ್ತ ಮಾಡಿಸ್ಕೊಬೋಣ. ಸಾಂಬಾರ್ ಪೌಡ್ರ್ ಖಾಲಿ ಒಂದ್ ತಿಂಗಳಾಯ್ತು ಸಾಮಾನ್ ತಗೊಂಬಂದು. ಒಂದ್ ಬಿಸಿಲೇ ಇಲ್ಲ. ಇವತ್ತು ಒಣ ಹಾಕಿದೀನಿ. ಇವತ್ತು ಏನಾರ ಆಗ್ಲಿ ಎಲ್ಲಾ ಕೆಲ್ಸ ಮುಗಿಬೇಕು ಮಾಡ್ರಿ. ನಾವು ಮಾಡ್ತೀವಿ. ನೀವು ನೋಡ್ಕೊಂಡು ಯಜಮಾನಿ ತರ ಎಲ್ಲಾರು ಬಗ್ರ ಮಾಡ್ಕೊಂಡು ನಾನೆಲ್ಲಮ್ಮ ಪಾಕ್ರ ಮಾಡಿದ್ದೀನಿ. ಬಟ್ಟೆನಾರ ಎತ್ತತೀಯ? ಜಲ್ದಾರ ಇಡತಿದ್ದ ಒಂದು ಅದು ಇಲ್ಲ. ಎತ್ತುತ್ತೇನೆ ಬಿಡಿ. ಕಾಣಿಸ್ತೇನೆ ಏನ್ ಮಾಡ್ತೀನಿ. ಯಾಕೆ ನಿಮ್ಮ ಮಗಳು ಮುನ್ಸ್ಕೊಂಡಾಳೆ? ಮುನ್ಸ್ಕೊಂಡಾಳೆ. ಕೆವ್ ಮಾತ್ರ ಕೆವ್ ಮಾಡಕ್ ಹಾಕಲ್ಲ. ಮಾಡಿರೋದ್ರ ಮೇಲೆ ಮುನ್ಸ್ಕೊಂಡಾಳೆ. ಬಟ್ಟೆ ವಾಷಿಂಗ್ ಮಿಷನ್ ಹಾಕಿ ನನ್ ಕೈಯೆಲ್ಲ ಕಳಿವೆ ಅಂತ ನೀನ್ ಯಾಕೆ 2 ಸತಿ ಹಾಕಿಲ್ಲ. ಇವಾಗ ಬಂದಾಳೆ. ಅದೇ ಏನಾರ ಒಂದ್ ಜಗಳ ಮಾಡ್ಕೊಂಡು ಕೆಲಸ ಮಾಡ್ದಂಗ ಆಗ್ಬೇಕಲ್ಲ, ಅದಕ್ ಬಂದಾಳೆ. ಹೋಗ್ ಮಾಡ್ಲಿ. ಗೈಸ್ ನೋಡಿ, ಇಷ್ಟೆಲ್ಲ ಫುಲ್ ಅಂಟಿದ್ದೀವಿ. ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ನೋಡಿ ಫುಲ್ ಎಲ್ಲ ಅಂಡ್ಬಿಟ್ಟಿದೆ ಮನೆ ಎಲ್ಲ. ಆ್ಯಂಡ್ ಮೂರವರ್ ಏನು ಗೊತ್ತಾ, ಫಸ್ಟು ಕಿಚನ್ ಕ್ಲೀನ್ ಆಗಬೇಕಿತ್ತು. ಕಿಚನ್ ಎಲ್ಲ ಕ್ಲೀನ್ ಆಯಿತು. ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ದೇವ್ರ ಮನೆಯನ್ನು ಬಿಡಿ ಆಮೇಲೆ ಮಾಡ್ಕೊಂಡ್ರೆ ಆಯಿತು. ಸೊ ನೋಡಿ ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಎಲ್ಲ ವಾಶ್ ಮಾಡಿ ಕ್ಲೀನಾಗಿದೆ. ಇದೊಂದು ಸ್ಟೆಪ್ ಒಂದಿದೆ, ಮಾಡ್ಕೋಬೇಕು ಎಲ್ಲ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ. ನೀನು ಏನು ಮಾತಾಡಬೇಡ. ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ. ಎಬ್ಬಲಿ ನಾನು ಹೊಡ್ದ ಅಂದ್ರೆ ನೋಡ್ಕೊಂಡು ಬಟ್ಟೆ ಪಕ್ಸು ವಾಟರ್ಸಿರೋದು ಮನೇಲಿ ಅಡುಗೆ ಮಾಡಿರ್ತೀವಿ. ನುಂಗಕ್ಕೆ ಮದುವೆ ಮನೆ ಸಾರು. ಎದ್ದಳು ಬೇಡವಾ?
ಏನ ನಂಗೇನು ಬೇಡ ಅಂತ ಅಟ್ಟೆ ಪಪ್ಸಲ್ಲ ಸಾಕಾಗಿ ಒಳಕ್ಕಿರ್ತಿ ತಾನ್ ತಿನ್ಬಾ ಲಿಕ್ಕು ನಮ್ಮಲ್ಲಿ ನಮ್ ಗಂಡ ಮಟನ್ ತಂದಾನೆ ಬೇಡ ನೀ ಕೊಚ್ಚಿದಿ ಕಣೋ ಗಂಡ ಕಜ್ಜಿ ತಿಂದೆ ಕಣ ಪುಣ್ಯ ಇವಾಗ ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಯಾರಿದ್ದಾರೆ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹಂಗೆ ಮಟ್ಟಸ್ ಜೀವ ಐತೆ ಸುಮ್ಕೆ ಡಿಮಾರ್ಟಲ್ಲಿ ಏನಾಯ್ತು ಗೊತ್ತಾ ಡಿಮಾರ್ಟ್ ಸ್ಟಾಫ್ಗಳು ಇರ್ತಾರಲ್ಲ ಹುಡುಗಿ ಅಲ್ಲಿ ಪಕ್ಕದಲ್ಲೇ ನಿಂತಿತ್ತ ನನಗೆ ಗೊತ್ತಿಲ್ಲ ಈ ವೈಗೆ ಬಾಯಿ ರುಚಿ ಎಲ್ಕೊಂಡು ಬಾಯಿಗೆ ಟಕ್ಕನ ಐಕೊಂಡು ಪಕ್ಕನ ಐಕತ್ತಾರಲ್ಲ ಅವೆಲ್ಲನೂ ಕೊಟ್ಟಿಲ್ಲ ಡಿಮಾರ್ಟ್ ಅಲ್ಲಿ ಇಷ್ಟಪ್ಪ ಉಂಡೆ ತಗ್ ಬಾಯಿ ಹಾಕಡಕ್ಕಿಂತ ಕೈ ಇಟ್ಕೊಂಡ್ರ ಅವಳು ಹಂಗೆಲ್ಲ ತಿನ್ಬಾರ್ದು ನೀವು ಅಂತ ತಪ್ಪನ ಹೆಸ್ರ ನನಗೆ ಸಿಟ್ಟು ಬಂದ್ಬಿಡ್ತಾ ಅದ್ ನಾನು ಮನೇಲಿ ಇಷ್ಟು ಬೆಲ್ಲ ಐತಲ್ಲ ಕೊಡಿದ್ನಲ್ಲ ಕೇಳಿ ತಿನ್ನಕ್ ಇಲ್ಲಿ ಬಂದಿದ್ದೆ ನಮ್ಮಿಬ್ಬರಿಗೂ ನಗಾದ್ರಲ್ಲ ಆಮೇಲೆ ಯಪ್ಪ ಇಲ್ಲಿ ನಿಂತ್ಬಿಟ್ಟಾರೆ ಆಮೇಲೆ ನಾನೇ ಆಮೇಲೆ ಚಪ್ಪಲಿ ಒಯ್ಗೆ ಚಪ್ಪಲಿ ಆಸೆ ಯಪ್ಪನ್ಗೆ ಚಪ್ಪಲಿ ಮೇಕ್ ಹೋಗ್ಬೇಕು ಚಪ್ಪಲಿ ತಗೋಬೇಕು ನಾವ್ ಅಷ್ಟೆಲ್ಲ ಹಿಡ್ಕೊಂಡು ಎಳ್ದಾಡ್ತಾ ಇದೀವಿ ಯಾಕೆ ನಮ್ಮ ಮೇಲೆ ಬಿಡ್ಬಿಟ್ಟು ಏನಾರ ಮಾಡಿ ಕೇಳಿ ಅಂತ ಹೇಳಿ ಹೋಗಿ 2 ಜೊತೆ ದೇವಸ್ಥಾನ ನಾವು ಇದ್ರ ಮ್ಯಾಕ್ ಹಾಕ್ತಾರ ಅಂದ್ರೆ ಆಗ ಕಾಲ್ ನೋವು ಬಂದಿಲ್ಲ ಕೆಳಿಗ್ ಹೋಗಿ ಆ ಟ್ರಾಲಿಲಿರೋಕೆ ಮಡಿಗ್ಬಿಟ್ಟು ಬಂದಾರ ಅದೇ ನಾವು ಹೋಗಿ ದಿನ ತಗಮಾನು ಎಂತೆಂತ ಭಾಷೆ ಗೊತ್ತಿತ್ತು ಹೇಳು ಮಾಡ್ಗಪ್ಪ ಈಗ ಮುಚ್ಚು ಎಷ್ಟೊತ್ತಾಗ್ತೀಯ ಗಂಡ ಚೆನ್ನಾಗಿದೆ ಲೈಫ್ ಚೆನ್ನಾಗಿರ್ತದೆ ಎಲ್ಲವ ಗಂಡ ಖುಷಿ ಚಪ್ಪಲಿ ತಂದ್ರೆ ಖುಷಿ ಕೊಡ್ಬೇಕು ಚಪ್ಪಲಿ ನಿಮ್ಗೆ ಯಾವ ತರ ಆಗಿವೆ ಹಾಸಿಗೆ ಅಷ್ಟು ಚೆನ್ನಾಗಿದೆ ಹಾಸಿಗೆ ಮೆಟ್ಟು ಇದು ಕಲ್ಲು ಮೇಲೆ ಕುಣಿತೀವಲ್ಲ ಬೋಮದ ಕುಣಿತೀವ ಅದು ಕುಣಿತೈತೆ ಚಪ್ಪಲಿ ಹೇಳ್ಕೋಬಾರ್ದು ಅಷ್ಟು ಕೆಲಸ ಮಾಡ್ಕೊಂಡು ಪಿಚ್ಚಾಗಿ ಇವಾಗಲೂ ದುಡ್ದು ಅಷ್ಟಾರ ಪ್ರೀತಿಗೆ ಒಂದ್ ಜೊತೆ ಚಪ್ಪಲಿ 100 ರೂಪಾಯಿ ಕೊಡ್ತೀನಿ 100 ರೂಪಾಯಿ ಮಡಿಕೊಳ್ಳಿಲ್ಲ ನಾನು ಯಾವ ಮಡಿಕೊಳ್ಳಲ್ಲ ಎಲ್ಲ ನನ್ನ ದುಡ್ದಾಗ ತಿಂತಾರ ನೀವು ನಾನು ಮಾಡ್ದೆ ನೀನು ಮಾಡ್ದೆ ಏನ್ ಮಾಡಿದೆ ಆತರ ಹೇಳಿದ್ದೇಳು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ತಾವು ಬಂದಿಲ್ಲ ಆ ಕಡೆ ತಿರ್ಕೊಂಡು ಬಾ. ನೀನು ಅರ್ಧ ನೋಡ್ಬಿಡ್ತೀನಿ ಈಗ ಅಡಿಕೆ ನಾನು ಎಷ್ಟು ಮುಂದೆ ಅದ್ ಕವಳೆ ಏನಂದ್ರೆ ಇದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೌಂಡ್ ಇಲ್ಲ ಮಾಡೋರಿ ಆತರ ಕಣ್ಣು ಕೊಡು ನಾವೇನ್ ಮಾತಾಡ್ತೀವಿ ಯಾವ ಗೊತ್ತಲ್ಲ ಯಾವ ಗೊತ್ತಲ್ಲ ಯಾತಕ್ಕ ಮಾತಾಡ್ತೀವಿ ಪಿಸ ಮಾತಾಡ್ತೀವ ಕೇಳಿಸ್ಕತಿಯ ನೀನು ಅಂತ ಏನ್ರ ಬಗ್ಗೆ ಮಾತಾಡ್ತೀವಿ ಸೀಟಿನ ಬಗ್ಗೆ ಮಾತಾಡ್ತೀವ ಕೆಂಪು ಸೀಟು ಅಂಡವ ಇರ್ತಾರಲ್ಲ ಅಂಡವ ಸೀಟಿನ ಅಂಡವ ಇರ್ತಾರೆ ಸೀಟಿನ ನೀನು ನೆನ್ತಿ ಮತ್ತೆ ನೀನ್ ನೀವೆಲ್ಲ ತುಳಿತಾ ಇದ್ರ 1 2 3 4 ಸರಿ ಹೋಗ ಎಲ್ಲಿ ಹೋಗ ಬೇಡ ಬೇಡ ಕೆಣಕಲ್ಲು ಬೇಡ ತೊಂದ್ರೆಯಾದ್ರೆ ನಿಂದಿಸಬೇಡ ರಾಮ ಇವನಿ ತಮ್ಮ ಆಬಳ ಕಡೆ ನೀವು ಸುಮ್ಮನೆ ಇಬ್ಬಿಡೇ ಎಲ್ಲರೂ ನೋಡು ಹಿಂಗಿರ್ತಾರ ಹಿಂಗಿರ್ತಾರ ಹಂಗೆ ಯಪ್ಪ ನಿಮ್ಮಂತ ಫೋನ್ ಮಾಡಬೇಕು ನೋಡಿ ಹಿಂಗೆ ಇರ್ತಾರ ಹಿಂಗೆ ಇದ್ಬಿಟ್ಟು ಹಿಂಗಿದ್ಬಿಟ್ಟು ಹಿಂಗನ್ಬಿಟ್ಟು ಯಪ್ಪ ನಮ್ ರಿಲೇಷನ್ ಆಡ್ಕೊಂಡು ಯೂಟ್ಯೂಬ್ ಕೊಟ್ಬಿಡು ಇದು ಮಾಡ್ತಾರೆ ನಿಮ್ಮನ್ನ ಸೇರ್ಸ್ತದ ಮೆಂಟ್ಲಿಗೆ ಅಂತಾರೆ
ಅಯ್ಯೋ ರಾಮ, ಆ ಡ್ಯಾನ್ಸ್ ಏನು ನೋಡಕ್ಕಾಗ್ತಿಲ್ಲ. ಯಾವ ಡ್ಯಾನ್ಸ್ ಕಾರು ಇಲ್ಲ. ನಿನ್ನೆ ಕರಿಬೇಕ ಡ್ಯಾನ್ಸ್ ಕಾರು. ಇವಾಗ ಅದೆಲ್ಲ ಕುಂತ ಇದೆಯೇ? ಯಾವತ್ ನಾನು ಮದುವೆ ಆದವ್ರು ಆಡ್ತಾ ಇದ್ದೀರಿ, ತಾಳಿ ಕಟ್ಟೋದ್ರಿಂದ ಅವನ್ನ ಆಡ್ತಾ ಇದ್ದೆ. ನಮ್ಮ ಸ್ಕೂಲಲ್ಲಿ ಎಲ್ಲರೂ ನೋಡು ಇದೇ ಹೇಳ್ಕೊಟ್ರೆ ಸ್ಕೂಲಲ್ಲಿ ಅಲೆಲೆ ತುಂಟು ಕಣ್ಣ ಸುಂದರೇ, ಅಲೆಲೆ ತುಂಟು ಕಣ್ಣ ಸುಂದರ. ಆ ವಿಷ್ಣು ಯವ್ವಾ ಮಳೆ ಹೊಂಟೋಗ್ತೀನಿ ಆಡೋಕ್ಕೆ. ಭತ್ತ ನೋಡಿರೋ ಬುತ್ತಿ ಬಿತ್ತಿ ಬೇಳೆಯೋ ಮುತ್ತಿ ನೋಡಿರೋನು. ಒಬ್ಬೊಬ್ರು ಮನೇಲಿ ಅನ್ನ ಸಾರೇ ಗತಿ ಇಲ್ದರೆ ಕೊಟ್ಟಂತಾನೆ ಇನ್ನೇನ್ ಚಿಕ್ಕುತ್ತಾರ ಡೈಲಿ ಬಿರಿಯಾನಿ ಮಾಡಕ್ಕಾಗದ? ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ ಚಿಕನ್ ಮನೆ ತಂದ್ರೆ ಯುದ್ಧ ಆಗುತ್ತೆ. ಯುದ್ಧ ಕಾಂಡ, ಯುದ್ಧ ಆಗುತ್ತೆ, ಯುದ್ಧ ಕಾಂಡ, ಯುದ್ಧ ಆಗುತ್ತೆ, ಯುದ್ಧ ಕಾಂಡ. ಅಲ್ಲ ನೀನ್ ಮಟನ್ ಬಿರಿಯಾನಿ ಮಾಡಲ್ಲ ಇವಾಗ? ಏನು ಮಾಡೋದು ತಿಂದ್ರು ಅವ್ನು ವೈಟ್ ರೈಸ್ ಮಾಡ್ಕೊಡಿ. ವೈಟ್ ರೈಸ್ ಐತೆ, ಅಕ್ಕಿ ಒಂಚೂರು ಸೊಸೈಟಿ ಅಕ್ಕಿ ಹಾಕ್ತೀನಿ, ಒಂಚೂರು ಸಾರದೆ. ಅವತ್ತು ಅಷ್ಟು ಕಷ್ಟಪಡ್ಕೊಂಡು ದನಿ ಪುಡಿ ಅಕ್ಷಿ ಅಂತೇಳಿ ಮಾಡಿಲ್ವಾ? ಎಸಿಯನ ಸಾರ ಅಪ್ಲೈ ಮಾಡ್ದ ಅಕ್ಕಿ ಎಲ್ಲರೂ ಸೇರ್ಸುಂಡ ತೊಡಗ ಬ್ಯಾಂಕ್ ದುಡ್ಡು ಐತಿ ಅಂತ ತಗೊಂಬರೋ ದೇಶ ಮುಳುಗೋಯ್ತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲಾನು ಹಬ್ಬ ಮಾಡ್ತಿಲ್ಲ, ನೀನ್ ಏನು ಮಾಡಲ್ಲ ನೋಡೋಕ್ ತಗೊಂಬರೋ. ನಿನ್ಗೂ ಅದೇ ಹೇಳ್ತಾರ, ಸಾರ ಅದೇ ಅನ್ನ ಐತೆ ಸೊಸೈಟಿ ಅಕ್ಕಿ ಹಾಕ್ತೀನಿ ಉಂಡ್ರಿ. ಇಡೀ ಎಲ್ಲಾರು ಸಿದ್ದರಾಮಯ್ಯ ಕೂಡ ಅನ್ನನೇ ತಾನೇ ಉಳ್ತಾರದು. ದಿನ ತೋರಿಸ್ಬೇಡ, ಅಹಂಕಾರದಲ್ಲಿ ಕೊಡ್ಬೇಡ. ಊಟ ನೀನು ಉಣ್ಣೋದೇ ನೈಟ್ ಹೊತ್ತು, ಇನ್ನಿದ್ದಂತೆ 2 ಊಟ ನೀನು ಉಣ್ಣೋದು ನಿಮ್ ಕಂಪ್ನಿ ಆಯ್ತಾ? ಅವ್ರದ್ದು ವಿಟಮಿನ್ ಇಲ್ವೇ? ಮೂರ್ ಮೊಟ್ಟೆ ತಿಂತೀನಿ ಅಂತೀರಲ್ರಿ, ಇವೆಲ್ಲ ಯಾಕೆ ನೋವು ಬರ್ತದೆ? ನಮ್ಮಂಗ ಏನು ಇಲ್ಲ ಅಂತಂದ್ರೆ ಒಂಥರ. ಡಿಮಾರ್ಟ್ ಹೋಗಿದ್ದು ರಶ್ ಅಂದ್ರೆ ರಶ್, ತಗೊಳಕ್ ಆಗೋದು. ಏನ್ ಮಾಡ್ತೀರಾ? ಹೋಗಿ ಬಂದು ಬೇಗನೆ ದಿನ ಊಟಕ್ಕೆ ಹೆಂಚಿಗೆ ಏನಿಲ್ಲ. ದಿನ ನಿಮ್ ಊಟಕ್ಕೆ ಸೈಡ್ಗೆ ನೀರು ಕ್ಲೀನ್ ಮಾಡಿ ತಂದಾಡಿ ಮುಂದೆ ಮಾಡಿಕೊಂಡು ಬೆಳಿತೀವಿ. ಎಣ್ಣೆ ಎಲ್ಲ ತುಂಬಾ ಜಾಸ್ತಿ ಐತಿ, ಎಲ್ಲಾದು ಬಜೆಟ್ ಜಾಸ್ತಿ, ಏನು ತರಕಾಗ ಯಾವ್ದು. ಮೊದ್ಲೆಲ್ಲ ಸ್ವಲ್ಪ ದುಡ್ಡು ತಗೊಂಡೋಗಿ 3 ಬ್ಯಾಗ್ ಕುಡಿಸ್ಕೊ ಬರ್ತಾ ಇದ್ರು. ಈಗ 15-20 ಸಾವಿರ ಹಿಡ್ಕೊಂಡೋದ್ರು 3 ಬ್ಯಾಗ್ ಕುಡಿಸ್ಕೊಂಡು. ಇವನ್ನೆಲ್ಲ ಜೋಡಿಸ್ಬೇಕು, ಕೈ ನೋಯ್ತಾ ರೀ. ಏನ್ ಮಾಡೋದು ಕೆಲಸ? ಕಿರಣ ಬ್ಯಾಗ್ ಹಿಡ್ಕೊಂಬಂದೆ ಸುಸ್ತಾಗಿ ಕೈ ನೋಡ್ಕೊಂಡು ಕಳ್ಕೊಂಡಿದ್ದಾಳೆ. ಈಗ ನಾನು ಒಬ್ಳೆ ಮಾಡ್ಬೇಕು. ಎಲ್ಲ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೈಸ್ ತಗೊಂಬಂದಿದ್ದೀನಿ. ಇಷ್ಟು ಹಬ್ಬಕ್ಕೆ ಅಂತಾನೆ ಅಂದ್ರೆ ತಿನ್ನಲ್ಲ. 2 ತಿಂಗಳು ಪೂರ್ತಿ ಆಗಲ್ಲ. ನಮ್ಮನೆಯವರು ಬೈತಾ ಇದ್ದಾರೆ ನನ್ನ. ಅಗರಬತ್ತಿ ಒಂದು ಬೈ 1 get 1 ಇತ್ತು ಅಂತ ನಾನೇ 3 ಪಟ್ನ ತಗೊಂಡ್ಬಂದಿದ್ದೀನಿ. ದೀಪಕ್ಕೆ ಅಂತ ಇದನ್ನು ತಂದಿದ್ದೀನಿ. ಆ ದೀಪದ ಎಣ್ಣೆ ತುಂಬಾ ರೇಟು.
ಇದೊಂದು ಹಬ್ಬಕ್ಕೆ ಅಂತ ಹೇಳಿ ಇಷ್ಟ ಆಯ್ತು, ಚೆನ್ನಾಗಿತ್ತು ಅಂತ ಹೇಳಿ ತಗೊಂಡಿದ್ವಿ. ಒಳ್ಳೆಣ್ಣೆ ಅಂಗಡಿಲಿ ತರಂಗಾಯ್ತು, ನಾವೇ ಬೆಳೆದು ನಾವೇ ಹೋಗಿ ಅಂಗಡಿಗೆ ರುಬ್ಬಿಸ್ಕೊ ಬಂದಾಯ್ತು. ಊರಲ್ಲಿ ಹಳ್ಳಿತ್ತು, ಹೋಗಿ ಮಾಡ್ಕೊಂಡು ತರೋಕ್ಕೆ ಟೈಮ್ ಇಲ್ಲ. ಹಾಗಾಗಿ ಇದೇ ಫಸ್ಟ್ ಟೈಮ್ ಒಳ್ಳೆ ಎಣ್ಣೆ ತಗೊಂಡ್ಬಂದಿರೋ ತಲೆದಾಗ. ತುಂಬಾ ಜಿಂಜರ್ ಪೇಸ್ಟ್ ಒಂದು ಸುಗ್ಗಿ ಇತ್ತು ಅಂತ ತಗೊಂಬಂದಳೆ ಕಿರಣ. ಬೈ ಒನ್ ಗೆಟ್ ಒನ್ ಇತ್ತು ಅಂತ ಹೇಳಿ ಕಿರಣ ಬೈ ಒನ್ ಗೆಟ್ ಒನ್ ಇದ್ರೆ ಒಂದ್ ತಾಳ ಅನ್ನಕಲ್ಲ, ಎರಡನ್ನೂ ಗೋಚ್ಕೊ ಬರೋಣ ಬಾ ಅಂತಾಳೆ. ದುಡ್ಡು ಪಟ್ಟು ಏನು ಯೋಚನೆ ಮಾಡಲ್ಲ, ತತ್ತಾರದೆ. ನಾವ್ ಅದ್ರಲ್ಲಿ ಒಂದ್ ಮಡಗಿಸ್ಬಿಟ್ಟು ಹೋದೆ ಅಂತ ಬಾದಾಮಿ ಅಂತ ತಗೊಂಡ್ಬಂದಿದೀವಿ. ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ, ನಾನು ಇರ್ಲಿ ಅಂತ ತಗೊಂಡೆ ಅಷ್ಟೇ. ನಾವ್ ಯಾವಾಗ್ಲೂ ಈ ತರ ಸೋಪ್ ತರಲ್ಲ, ಬರ್ತೀವಿ ವಿಮ್ ತಗೋಬರ್ತೀವಿ, ಅದೇ 10 ರೂಪಾಯಿ ತರ. ಅದೇನು ಮೈಗೆ ಹಾಕೊಂಡು ಸೋಪ್ ಖಾಲಿ ಆಗಲ್ಲ, ನೀರಲ್ಲಿ ನೆಂದೆ ಅರ್ಧ ಖಾಲಿ ಆಗಿತ್ತು. ಹೋದಾಗೆಲ್ಲ ಯಾರಿಲ್ಲ ಅಂದ್ರೂ ಕಬಾಬ್ ಪೌಡ್ರು, ಬಿರಿಯಾನಿ ಪೌಡ್ರು ಎಲ್ಲ ಇಲ್ಲೇ ಇಲ್ಲ. ಇವೆರಡು ಮಾತ್ರ ಮಿಸ್ ಮಾಡಲ್ಲ. ಸತಿ ಕಿರಣ ಪುಳಿಯೋಗರೆ ಪಾಕೆಟ್ ಪೇಸ್ಟ್ ತಂದಿದ್ದೀನಿ, ಪೌಡ್ರನ್ನು ತಂದಿದ್ದೀನಿ. ಅಲ್ಲೇ ಹೇಳ್ದೆ, ಇದನ್ನೆಲ್ಲ ಹೇಳ್ಬೇಕ ನೀವು, ಗೊತ್ತಾಗಲ್ಲ ನೀವು. ಪೇಸ್ಟ್ ಯಾಕೆ ಅಂದ್ರೆ ನನಗೆ ಆಗಿಲ್ಲ ಅಂತ ಅಂದಾಗ ನೀನೇ ಅದನ್ನು ಕಲ್ಸ್ಕೊಂಡು ಹೋಗಿದ್ದೆ. ಇದು ಮೂವಲ್ಲ ಸ್ಪ್ರೇ, ಕೈ ನೋವಿಗ ಹೊಡ್ಕೊಳಕ ಜಂಡು ಬಾಂಬ್ ಒಂದು ಅಮೃತಾಂಜನ್ ಖಾಲಿಯಾಗಿತ್ತು. ಜಂಡು ಬಾಂಬ್ ಒಂದು ಅಮೃತಾಂಜನ್. ಪಾತ್ರೆ ಸೋಪು ಅಷ್ಟೇ, ಪಾತ್ರೆ ಉಜ್ಜೋಸ್ತೀವಿ, ನೀರು ತುಂಬಿಸಿರ್ತೀವಿ ಜಾಸ್ತಿ. ನಾವ್ ಯಾವತ್ತೂ ಇದನ್ನ ಓಡಿಸ್ತಾರಲ್ಲ, ಈ ಸಲ ತಗೊಂಬಂದಿದೀವಿ, ಎಲ್ಲ ಡುಮ್ಮಕ್ಕಾಗಿದ್ದೀವಿ. ಎಲ್ಲ ಡುಮ್ಮಕ್ಕಾಗಿದ್ದೀವಿ ಅಂತ ಹೇಳಿ ಇದನ್ನ ತಂದಿದೀವಿ. ಇದು ಮಾಡೋ ಅಂದನೂ ಗೊತ್ತಿಲ್ಲ, ಗಂಧನೂ ಗೊತ್ತಿಲ್ಲ, ಸುಮ್ನೆ ಎಲ್ಲಾರು ತಿಂತಾರೆ ಅಂತ ನಾವು ತಂದಿದೀವಿ. ಈಗ ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ. ಗೂಗಲ್ ಹೊಡೆದು ಇಲ್ಲ ಯೂಟ್ಯೂಬ್ ಅಲ್ಲಿ ಹೊಡೆದು, ಗೂಗಲ್ ಸಾರಿ ಯೂಟ್ಯೂಬ್ ಅಲ್ಲಿ ಹೊಡೆದು ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ಕೊಂತಿದ್ದು ಕಣ್ಣ ಸ್ಕಿಪ್ ಮಾಹಿತಿ. ಆಮೇಲೆ ಸೋಫಾ ಕವರ್ ಅಂತ ತಗೊಂಬಂದಿದ್ದೀವಿ. ಏನು ಕವರ್ ಅನ್ಬೇಕಾ? ಸೋಫಾಗೆ ಏನಂತಾರೆ, ಏನಂತಾರ ಗೊತ್ತಿಲ್ಲ ಗೈಸ್ ನನಗೆ. ಸೋಫಾ ಕವರ್ ಅಂತೀವಿ ನಾವು ನಮ್ಮ ಕಡೆ ಹಳ್ಳಿಗೆ. ಸೋಫಾ ಕವರ್ ಅಂತ ಕರೀತೀವಿ. ಚೆನ್ನಾಗಿತ್ತು ಕಲ್ಲರು. ಇದೇ ಒಂದೇ ಜಾಸ್ತಿ ದುಡ್ಡು ಆಗೋಯ್ತು, ಬೇಜಾರಾಗೋಯ್ತು. ಆದ್ರೂ ವಿಧಿ ಇಲ್ಲ, ತಗೊಬಂದು ₹1 ಕಡಿಮೆ ಒಂದು ಸಾಕು. ಆಗ ಸೋಫಾ ಕವರ್ ಬರುತ್ತಲ್ಲ, ಇದು ನಮ್ಗೆ ಸೀರೆಗಳೆಲ್ಲ ಇಟ್ಕೊಳಕ್ಕೆ ಚೆನ್ನಾಗಿರುತ್ತೆ. ಒಂದು 6-7 ಸೀರೆ ಇಡ್ಸುತ್ತೆ ಅಂತ ನಮ್ಗೆ ಖುಷಿ. ಬೀರುನಲ್ಲಿ ಜಾಗ ಇಲ್ಲ. ಕಳವಿದ ಹಾಕವ ಜನ ಕೈ ನೋಡ್ಬಂದು ಎಪ್ಪ ಕೂತು ಬಿಟ್ಟ. ಇಷ್ಟೇ ಗೈಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಎಲ್ಲ ಪರ್ಚೇಸ್ ಅಲ್ಲ, ಏನನ್ಬೇಕು ಎಲ್ಲ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೀವಿ ಡಿಮಾರ್ಟಿಗೆ ಹೋಗಿ. ಇಷ್ಟೇ ಗೈಸ್, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಕಲ್ತ್ಕೊಂಬಿಟ್ಟ. ಅಯ್ಯೋ ಅದೇನೋ ಹೊಟ್ಟೆ ಒಳಗಿಂದ ಸದ್ಯ ಬಂದ್ಬಿಡ್ತು. ಅದ ಹೇಳಕ್ಕೆ ಬರಲ್ಲ ಗೈಸ್, ನನಗೆ ನಗ್ತಾರೆ. ಅದೇನೋ ನಾಲ್ಗೆ ಒಳ್ಳದೇ ಇಲ್ಲ. ನೋಡಿ ಗೈಸ್ ಪ್ಲೀಸ್, ಖುಷಿಲಿದ್ದಿ ನೀನು. ನಾವೇನು ಖಾಲಿ ಮಾಡ್ತೀವಿ ನಾವು, ಊಟ ಮಾಡಲ್ಲ ಉಣ್ಣಲ್ವೇನ್ರಿ ನೀನು? ತಿಂತೀವಿ ಐಟಮ್ಸ್. ಎಲ್ಲ ಸಾವಿಗೆ ಪೈಸಾ ಹಾಲಿನ ಮಾಡ್ತಾರ, ನೀರ್ ಹಾಕಿ ಮಾಡೋದು ಎದ್ದೋ. ಅದ್ಯಾ ಪುನಃ ನೀರಾಕ್ ಮಾಡೋಣ, ಪುನಃ ಬಟ್ಟೆ ಕರಿಯಲ್ಲಿ ನೀರೆಲ್ಲ ಮಾಡ್ತಾರೆ ಅವನು ಪಾಯ್ಸವಾ. ಸುಮ್ ಕೂತ್ಕೋ, ಇನ್ನೇನ್ ಮಾಡ್ತಾರೆ, ನೀರಲ್ಲೇ ಮಾಡೋದು. ಅಲ್ಲ ಈ ಗೋರ್ಬಿಡ ತಂದಿದ್ರು, ಗೋರ್ಮೆಂಟ್ ಅಲ್ಲ ಅದು, ಬಾದಾಮಿ ಅಲ್ಲ. ಫ್ರೈ ಬೇರೆ ತಂದ್ಬಿಟ್ಟಿದ್ರ, ಕೈಗೆ ನೋವು ಆದ್ರೆ ಹೊಡ್ಕೊಳಕ. ಫ್ರೈ ಅಲ್ಲ, ಫ್ರೈ 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 ಅಯ್ಯೋ ಸ್ಪ್ರೇ ಫ್ರೈ ಸ್ಪ್ರೇ ಫ್ರೈ ಸ್ಪ್ರೇ ಅದೇ ಮೇಡಮ್ ಬಿಡಾಗ ಸ್ಪ್ರೇ ಹೇಳು. ಸ್ಪ್ರೇ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಸ್ಪ್ರೇ ಬೀಟ್ರೂಟ್ ಎಲ್ಲ ಮಾಡಿ ಚಪಾತಿ ಮಾಡಿ ಗೊತ್ತ. ಅಯ್ಯೋ ಈ ಅಪ್ಪ ತಿನ್ನಕ್ಕೆ ಅಂತಾನೆ ಹುಟ್ಟಿದೀರಾ? ಕಿವೆ ಕಿತ್ತೋತ್ ಮೆತ್ತೆ ಕಿರ್ಚ್ಕೊಂಡು ಎಲ್ಲೆಲ್ಲ ಕಟ್ಕೊಂಡು ಇದು ಕಾಯಿಗೆ ನಮ್ಮ ಮುಂದೆ ಖಾ 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 ಅಂತದೆ.